ವಿಡಿಯೋ ರೆಕಾರ್ಡಿಂಗ್ ಆದ್ಮೇಲೆ ಬ್ಲೂ ಪ್ರಿಂಟ್ ಬಗ್ಗೆ ಕೂಡ ಕೆಲವು ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೇಳಬೇಕು ಅನ್ಸೋದಕ್ಕೋಸ್ಕರ ಈ ವಿಡಿಯೋನ ಸಪರೇಟ್ ಆಗಿ ರೆಕಾರ್ಡ್ ಮಾಡಿ ಆಡ್ ಮಾಡ್ತಾ ಇದ್ದೀನಿ ವಿಡಿಯೋದ ಪ್ರಾರಂಭದಲ್ಲಿ. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಹಲವಾರು ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಬಹುದು ಅಂತ ಕೇಳ್ತಾ ಇದ್ರು. ಫಾಲೋ ಮಾಡಬಹುದು. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬ್ಲೂ ಪ್ರಿಂಟ್ ಅನ್ನೇ ಫಾಲೋ ಮಾಡಿ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಚೇಂಜಸ್ ಆಗಬಹುದು. ಅಂದ್ರೆ ಈಗ ಒಂದು ಚಾಪ್ಟರ್ ಹೇಳಿದಾರೆ, ಅದನ್ನ ಒಂದು 25 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದಾರೆ. ಆ ಚಾಪ್ಟರ್ ಇಂದ 25 ಮಾರ್ಕ್ಸ್ನ ಕ್ವಶನ್ಸೇ ಬರುತ್ತೆ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ 1 ಮಾರ್ಕ್ನ ಕ್ವಶನ್ ಇಂತಿಷ್ಟು ಬರುತ್ತೆ, 2 ಮಾರ್ಕ್ನ ಕ್ವಶನ್ ಇಂತಿಷ್ಟು ಬರುತ್ತೆ, 5 ಮಾರ್ಕ್ನ ಕ್ವಶನ್ ಇಂತಿಷ್ಟು ಬರುತ್ತೆ ಅಂತ ಹೇಳ್ತಾರಲ್ವಾ, ಅದರಲ್ಲಿ ಕೆಲವು ಬದಲಾವಣೆ ಆದ್ರೆ ಆಗಬಹುದು. ಅದಕ್ಕೋಸ್ಕರ ಈ ಬ್ಲೂ ಪ್ರಿಂಟ್ ಇಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು, ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬರುವಂತಹ ಚಾಪ್ಟರ್ಸ್ ಯಾವ್ಯಾವುದು ಅವುಗಳು ಗೊತ್ತಾಗುತ್ತೆ. ಅದ್ರ ನಂತರ ಜಾಸ್ತಿ ಮಾರ್ಕ್ಸ್ ಬರುವಂತಹ ಚಾಪ್ಟರ್ಸ್ ಏನಿದಾವೆ ಅವುಗಳಿಂದ 10 ಮಾರ್ಕ್ಸ್ ಹಾಗೆ 5 ಮಾರ್ಕ್ ಕ್ವಶನ್ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ಗೊತ್ತಾಗುತ್ತೆ. ನಂತರ ಈ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅದು ಕೂಡ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡಿ. ಸರಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಇದರ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಬ್ಲೂ ಪ್ರಿಂಟ್ ಅನ್ನ ಚೇಂಜ್ ಮಾಡಿದ್ರು. ಈಗ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಯಾವ ರೀತಿ ಸ್ಟಡಿ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅದೇ ರೀತಿ ಏನೇನನ್ನ ಓದಬೇಕು, ಯಾವುದರ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡಬೇಕು ಅವೆಲ್ಲವುಗಳನ್ನು ಕೂಡ ತಿಳಿದುಕೊಳ್ತಿದ್ದೇವೆ. ಸರಿನಾ? ನಂತರ ಈ ವರ್ಷ ಈ ಒಂದು ಚೇಂಜ್ ಆಗಿರುವಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಹಿಸ್ಟ್ರಿ ಸಬ್ಜೆಕ್ಟ್ ಏನಿದೆ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಈಸಿ ಆಗುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಳಿಸೋದಕ್ಕೆ ಕೂಡ ಆಗತ್ತೆ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು ನಮಗೆ ಎಕ್ಸಾಮ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ ಟೈಮೇ ಸಾಕಾಗಲ್ಲ ಅಂತ ಹೇಳ್ತಿದ್ರು. ಯಾಕಂತ ಹೇಳಿದ್ರೆ 100 ಮಾರ್ಕ್ಸ್ನ ಎಕ್ಸಾಮ್ ಬರೀತಿದ್ರು 3 hours ಅಲ್ಲಿ. ಅದಕ್ಕೋಸ್ಕರ ನಂತರ ಈ ವರ್ಷ ಆ ರೀತಿ ಪ್ರಾಬ್ಲಮ್ ವಿದ್ಯಾರ್ಥಿಗಳಿಗೆ ಬರಲ್ಲ. ಯಾಕಂತ ಹೇಳಿದ್ರೆ ಈ 3 hours ಟೈಮ್ನಲ್ಲೇ ವಿದ್ಯಾರ್ಥಿಗಳು 80 ಮಾರ್ಕ್ಸ್ 80 ಅಂಕಗಳಿಗೆ ಎಕ್ಸಾಮ್ ಬರೀತಾರೆ. ಅದಕ್ಕೋಸ್ಕರ ಟೈಮ್ ಸೇವ್ ಆಗತ್ತೆ, ಅಂದ್ರೆ ಟೈಮ್ ಸಾಕಾಗತ್ತೆ. ಅದ್ರ ನಂತರ ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷಗಳಲ್ಲಿ ಲಾಂಗ್ ಆನ್ಸರ್ಸ್ ಏನಿರ್ತಿತ್ತು ಅಂದ್ರೆ 10 ಮಾರ್ಕ್ ಕ್ವಶನ್ಸ್ ಅಥವಾ 5 ಮಾರ್ಕ್ ಕ್ವಶನ್ಸ್ ಅವುಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು. ಬಟ್ ಈ ವರ್ಷ 10 ಮಾರ್ಕ್ಸ್ ಅಥವಾ 5 ಮಾರ್ಕ್ ಕ್ವಶನ್ಸ್ನ ಸಂಖ್ಯೆಗಳನ್ನ ಕಡಿಮೆ ಮಾಡಿ 1 ಮಾರ್ಕ್ ಕ್ವಶನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದು ಈ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್, ನಂತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವುಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಯಾಕೆ? ಲಾಂಗ್ ಆನ್ಸರ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಶಾರ್ಟ್ ಆನ್ಸರ್ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿದ್ದಾರೆ. ನಂತರ ವಿದ್ಯಾರ್ಥಿಗಳ ಮಾರ್ಕ್ಸ್ ಕೂಡ ಕಟ್ ಆಗ್ತಿತ್ತು ಹಿಂದಿನ ವರ್ಷ. ಯಾಕಂತ ಹೇಳಿದ್ರೆ ಈಗ ಲಾಂಗ್ ಆನ್ಸರ್ ಕ್ವಶನ್ ಇದೆ, ಈಗ 10 ಮಾರ್ಕ್ ಕ್ವಶನ್ ಇದೆ, ಅದರಲ್ಲಿ ವಿದ್ಯಾರ್ಥಿಗಳು ಆನ್ಸರ್ ಬರಬೇಕಾದ್ರೆ ಯಾವ್ದಾದ್ರು 1-2 ಪಾಯಿಂಟ್ ಮಿಸ್ ಆಯ್ತು, ಆ ರೀತಿ ಏನಿತ್ತು ಅಂತ ಹೇಳಿದ್ರೆ ಅವರ ಮಾರ್ಕ್ಸ್ ಕಟ್ ಆಗುವಂತಹ ಚಾನ್ಸಸ್ ಇರ್ತಿತ್ತು. ಬಟ್ ಈ ವರ್ಷ ಏನಿದೆ ಅಂತ ಹೇಳಿದ್ರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ಸ್ ಏನಿದೆ ಅವುಗಳಿಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಸಿಗತ್ತೆ, ಮಾರ್ಕ್ಸ್ ಕಟ್ ಮಾಡೋದಕ್ಕೆ ಆಗಲ್ಲ. ಯಾಕೆ? 1 ವರ್ಡ್ ಆನ್ಸರ್ ರೀತಿ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನೀವು ಕರೆಕ್ಟ್ ಆಗಿ ಬರೆದ್ರೆ ಅಂತ ಹೇಳಿದ್ರೆ ಮಾರ್ಕ್ಸ್ ಸಿಕ್ತು. ಸೊ ಈ ವರ್ಷ ಆರ್ಟ್ಸ್ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಒಳ್ಳೆ ಮಾರ್ಕ್ಸ್ ಗಳಿಸುವಂತಹ ಚಾನ್ಸ್ ಇದೆ. ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಿ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸರಿನಾ? ಸರಿ, ಈಗ ಕ್ವಶನ್ ಪ್ಯಾಟರ್ನ್ ಅನ್ನ ತಿಳಿದುಕೊಳ್ತಾ ಆ ಪ್ಯಾಟರ್ನ್ ಪ್ರಕಾರ ಏನೇನನ್ನ ಓದಬೇಕು ಅಂದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅದನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ಪಾರ್ಟ್ ಎ ಅಂತ ಬರುತ್ತೆ, ಕನ್ನಡದಲ್ಲಾದ್ರೆ ಭಾಗ ಎ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ, ಅದರ ನಂತರ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ, ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ ಬರುತ್ತೆ, ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕ್ವಶನ್ ಬರುತ್ತೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 5 ಇರುತ್ತೆ, ನಂತರ ಫಿಲ್ ಇನ್ ದ ಬ್ಲಾಂಕ್ ಕೂಡ 5 ಇರುತ್ತೆ, ನಂತರ ಮ್ಯಾಚ್ ದ ಫಾಲೋವಿಂಗ್ ಕೂಡ 5 ಇರುತ್ತೆ, ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದು ಕೂಡ 5 ಇರುತ್ತೆ. ಟೋಟಲ್ 20 ಮಾರ್ಕ್ಸ್. ನೀವು ಸ್ವಲ್ಪ ಪ್ರಿಪೇರ್ ಆದ್ರೆ ಅದಕ್ಕೆ ಯಾವ್ಯಾವ ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ, ಆದಷ್ಟು ಕರೆಕ್ಟ್ ಆಗಿ ಪ್ರಿಪೇರ್ ಆದ್ರೆ ಈ 20 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಕೇವಲ 20 ಅಂತ ಹೇಳಲ್ಲ, ಈಗ ನಾನು ಹೇಳುವಂತಹ ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇಲ್ಲಿ 2 ಮಾರ್ಕ್ ಕ್ವಶನ್ ಏನಿದೆ ಪಾರ್ಟ್ ಬಿ ದಲ್ಲಿ ಅದನ್ನು ಕೂಡ ಆನ್ಸರ್ ಮಾಡಬಹುದು. ಹಾಗಿದ್ರೆ ಯಾವ್ಯಾವ ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ ಈಗ ಹಲವಾರು ಸಾಮ್ರಾಜ್ಯಗಳು ಇದಾವೆ, ಆ ಸಾಮ್ರಾಜ್ಯಗಳ ರಾಜಧಾನಿಗಳು ಯಾವ್ಯಾವುದು, ನಂತರ ಆ ಸಾಮ್ರಾಜ್ಯಗಳನ್ನ ಸ್ಥಾಪಿಸಿದವರು ಯಾರು, ಈ ಎಲ್ಲಾ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅದರ ನಂತರ ಹಲವಾರು ಯುದ್ಧಗಳಾಗಿವೆ, ಸಾವಿರಾರು ವರ್ಷಗಳ ಇತಿಹಾಸ, ಯುದ್ಧಗಳೆಷ್ಟೋ ನಡೆದಿವೆ. ಅದಕ್ಕೋಸ್ಕರ ಆ ಯುದ್ಧಕ್ಕೆ ಕಾರಣ ಏನಾಗಿತ್ತು, ಯುದ್ಧದ ಪರಿಣಾಮ ಏನಾಗಿತ್ತು, ನಂತರ ಯಾವ ವರ್ಷ ಯುದ್ಧ ಆಯಿತು, ನಂತರ ಯಾರ ನಡುವೆ ಯುದ್ಧ ಆಗಿತ್ತು, ಈ ಎಲ್ಲ ವಿಷಯಗಳನ್ನ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅದ ನಂತರ
ಪ್ರಸಿದ್ಧ ರಾಜರು, ಅವರ ಕೊಡುಗೆಗಳು, ನಂತರ ರಾಜರ ಆಸ್ಥಾನದಲ್ಲಿರುವಂತಹ ಕವಿಗಳು, ಅವರ ಕೃತಿಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನಂತರ ರಾಜರಿಗೆ ಹಲವಾರು ಬಿರುದುಗಳನ್ನ ಕೊಟ್ಟಿದ್ರು, ಅದಕ್ಕೋಸ್ಕರ ರಾಜರ ಹೆಸರು, ನಂತರ ಅವರಿಗಿರುವಂತಹ ಬಿರುದುಗಳು, ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು. ಅದ್ರ ನಂತರ ಈಗ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಇಯರ್ಸ್, ಅಂದ್ರೆ ಇಂಪಾರ್ಟೆಂಟ್ ದಿನಾಂಕಗಳು ಹಾಗೆ ವರ್ಷಗಳು, ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇವುಗಳಿಂದ ಎಕ್ಸಾಮ್ ಮಾರ್ಕ್ಸ್ ಗಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಅದರ ನಂತರ ಈಗ ಸಮಾಜ ಸುಧಾರಕರು, ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳು, ಅವುಗಳ ನೆನಪಿನಲ್ಲಿ ಇರಬೇಕು. ಅದರ ನಂತರ ಸ್ಮಾರಕಗಳ ಬಗ್ಗೆ ಮಾಹಿತಿಗಳು ನೆನಪಿನಲ್ಲಿ ಇಟ್ಕೊಂಡ್ರೆ, ಇಲ್ಲಿ ಹೇಳಿದ್ನಲ್ವಾ ಈ 20 ಮಾರ್ಕ್ಸ್, ಈ 20 ಮಾರ್ಕ್ಸ್ ಅದನ್ನ ಸ್ಕೋರ್ ಮಾಡಬಹುದು. ಹಾಗೆ ಇಲ್ಲಿ 2 ಮಾರ್ಕ್ ಕ್ವಶನ್ ಏನ್ ಬರುತ್ತೆ ಪಾರ್ಟ್ ಬಿ ದಲ್ಲಿ 8 ಕ್ವಶನ್ಗೆ ವಿದ್ಯಾರ್ಥಿಗಳು ಆನ್ಸರ್ ಮಾಡಬೇಕು. ಟೋಟಲ್ 10 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 8ಕ್ಕೆ ಆನ್ಸರ್ ಮಾಡಬೇಕು. ಅಲ್ಲೂ ಕೂಡ ಈ 16 ಮಾರ್ಕ್ಸ್ ನ ಗಳಿಸೋದಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ನೀವು ಈಗಾಗಲೇ ಹೇಳಿದೆ ಅಲ್ವಾ, ಆ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಕೇವಲ ಇದಿಷ್ಟೇ ಅಲ್ಲ, ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಈಗ ಹೇಳ್ತೀನಿ, ಸರಿನಾ? ಸರಿ, ಅದರ ನೆಕ್ಸ್ಟ್ ಪಾರ್ಟ್ ಬಿ ಬಗ್ಗೆ ಕೂಡ ಹೇಳಿದೆ. ಟೋಟಲ್ 10 ಕ್ವಶನ್ ಇರುತ್ತೆ, ಅದರಲ್ಲಿ 8ಕ್ಕೆ ಆನ್ಸರ್ ಬರೀಬೇಕು. ಪ್ರತಿ ಸರಿಯಾದ ಉತ್ತರಕ್ಕೆ 2 ಮಾರ್ಕ್ಸ್ ಸಿಗತ್ತೆ, ಸರಿನಾ? ಅದು ಕೂಡ ಈಸಿ ಆಗಿರುತ್ತೆ, ಈಸಿಯಾಗಿ ಮಾರ್ಕ್ಸ್ ಅನ್ನ ಗಳಿಸಬಹುದು. ಅದರ ನಂತರ ಪಾರ್ಟ್ ಸಿ ಅಂತ ಬರುತ್ತೆ, 5 ಮಾರ್ಕ್ ಕ್ವಶನ್ಸ್, 5 ಅಂಕದ ಪ್ರಶ್ನೆಗಳು ಇರುತ್ತೆ. ಈಗ 4 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 2ಕ್ಕೆ ಸರಿಯಾಗಿ ಆನ್ಸರ್ ಬರೀಬೇಕು. 5 ಮಾರ್ಕ್ ಇದೆ, ಸೊ 2 ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 10 ಮಾರ್ಕ್ಸ್ ಸಿಗತ್ತೆ, ಸರಿನಾ? ಸರಿ ಆಗಿದೆ. ಈಗ 5 ಮಾರ್ಕ್ ಕ್ವಶನ್ಗೂ ಕೂಡ ಈಗಾಗಲೇ ಯಾವ ವಿಷಯಗಳನ್ನ ಹೇಳಿದೆ ಅಂದ್ರೆ, ಈಗ ಯುದ್ಧ ನಡೆದ ವರ್ಷ, ಯುದ್ಧದ ಪರಿಣಾಮ, ಹಾಗೆ ರಾಜರು, ಅವರ ಕೊಡುಗೆಗಳು, ಈ ಎಲ್ಲ ವಿಷಯಗಳನ್ನ ನೆನಪು ಮಾಡ್ಕೊಂಡ್ರೆ ಅಥವಾ ನೆನಪಿನಲ್ಲಿ ಇಟ್ಕೊಂಡ್ರೆ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯಗಳಂತ ಏನು ನೆನಪಿನಲ್ಲಿ ಇಟ್ಕೊಂಡಿರ್ತೀರಾ, ಅದನ್ನೇ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಸ್ವಲ್ಪ ಅಲ್ಲ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ನಿಮಗೆ ಇಲ್ಲಿ ಕೂಡ ಫುಲ್ ಮಾರ್ಕ್ಸ್ ಸಿಗತ್ತೆ, ಸರಿನಾ? ನಂತರ ಈ 5 ಮಾರ್ಕ್ ಕ್ವಶನ್, ಅದರಿಂದ 10 ಮಾರ್ಕ್ ಕ್ವಶನ್ಗೆ ಆನ್ಸರ್ ಬರೀಬೇಕಾದ್ರೆ ಎಲ್ಲೆಲ್ಲಿ ಇಯರ್ಸ್ ಅಂದ್ರೆ ವರ್ಷಗಳನ್ನ ಹಾಗೆ ಇಂಪಾರ್ಟೆಂಟ್ ಡೇಟ್ಗಳನ್ನ ಮೆನ್ಷನ್ ಮಾಡೋದಕ್ಕಾಗತ್ತೆ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದಷ್ಟು ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ? ಅದರ ನಂತರ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪಾರ್ಟ್ ಡಿ ಅಂತ ಬರುತ್ತೆ. ಪಾರ್ಟ್ ಡಿ ದಲ್ಲಿ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಇರುತ್ತೆ. 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ 2ಕ್ಕೆ ಆನ್ಸರ್ ಬರೀಬೇಕು. ಪ್ರತಿ ಉತ್ತರಕ್ಕೆ 10 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಪಾಯಿಂಟ್ಸ್ ಗಳನ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ ಪಾರ್ಟ್ ಡಿ ದಲ್ಲಿ. ಅದು ಕೂಡ ಈಸಿ ಆಗಿರುತ್ತೆ, ಬಟ್ ನೀವು ಸ್ವಲ್ಪ ಜಾಸ್ತಿ ಬರಿಬೇಕಾಗತ್ತೆ, ಸರಿನಾ? ಬಟ್ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಎಕ್ಸಾಮ್ಗೆ ಟೈಮ್ ಕೂಡ ಸಿಗುತ್ತೆ, ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೂ ಕೂಡ ಟೈಮ್ ಇರುತ್ತೆ. ನಂತರ ಒಳ್ಳೆ ಮಾರ್ಕ್ಸ್ ಕೂಡ ಗಳಿಸೋದಕ್ಕೆ ಚಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋದಕ್ಕೆ ಆಗಲ್ಲ, ನಿಮಗೆ ಮಾರ್ಕ್ಸ್ ಫುಲ್ ಸಿಕ್ಬಿಡುತ್ತೆ, ಅದಕ್ಕೋಸ್ಕರ. ನಂತರ ಇಲ್ಲಿ ಪಾರ್ಟ್ ಇ ದಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತಿದೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಇರುತ್ತೆ, ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಅಂದ್ರೆ 4 ಕ್ವಶನ್ ಇರುತ್ತೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇದನ್ನು ನೆನಪಿನಲ್ಲಿ ಹೇಗೆ ಇಟ್ಕೊಳ್ಳೋದು ತಿಳ್ಕೊಳ್ಳೋದಾದ್ರೆ, ಈಗ ಪ್ರಾಚೀನ ಭಾರತದ ಇತಿಹಾಸ, ಹಾಗೆ ಮಧ್ಯಕಾಲೀನ ಭಾರತದ ಇತಿಹಾಸ, ಹಾಗೆ ಆಧುನಿಕ ಭಾರತದ ಇತಿಹಾಸ ಅಂತ ಬರುತ್ತೆ. ಸೊ ಈ ಇವೆಂಟ್ಗಳಲ್ಲಿ ಅಥವಾ ಈ ಕಾಲಗಳಲ್ಲಿ ಏನೇನಾಯಿತು ನೆನಪಿನಲ್ಲಿ ಇಟ್ಕೊಂಡ್ರೆ, ಈಗ ಪ್ರತಿಯ ಕರೆಕ್ಟ್ ಆಗಿ ಇಯರ್ಸ್ ನಿಮ್ಗೆ ನೆನಪಿಲ್ಲ, ಆದ್ರೆ ಈಗ ಯಾವುದೋ ಒಂದು ಇವೆಂಟ್ ನಡೆದಿದೆ ಅಥವಾ ಯಾವುದೊಂದು ಘಟನೆ ನಡೆದಿದೆ, ಅದು ಪ್ರಾಚೀನ ಕಾಲದಲ್ಲಿ ನಡೆದಿದ್ಯಾ ಅಥವಾ ಆಧುನಿಕ ಕಾಲದಲ್ಲಿ ನಡೆದಿದ್ಯಾ, ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಲಾನುಕ್ರಮದಲ್ಲಿ ಅವುಗಳನ್ನ ಗುರುತಿಸಿ ಬರೆಯೋದಕ್ಕೆ ಈಸಿ ಆಗತ್ತೆ, ಸರಿನಾ? ಇದು ಟ್ರಿಕ್. ಯಾವುದು? ಕಾಲಾನುಕ್ರಮದಲ್ಲಿ ಬರೀ ಪ್ರಶ್ನೆ ಏನಿದೆ ಅದಕ್ಕೆ ಆನ್ಸರ್ ಬರೆಯೋದಕ್ಕೆ ಟ್ರಿಕ್. ಹಾಗಿದ್ರೆ ನೆಕ್ಸ್ಟ್ ಏನ್ ತಿಳ್ಕೊಳ್ಳೋದಾದ್ರೆ, ಭಾರತದ ಭೂಪಟದಲ್ಲಿ ಸ್ಥಳಗಳನ್ನು ಗುರುತಿಸಿ ಪ್ರತಿ ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಈಗ ಭಾರತದ ನಕಾಶೆಯನ್ನು ಕೊಟ್ಟಿರ್ತಾರೆ, ಅದರ ನಂತರ ಸ್ಥಳಗಳನ್ನ ಕೊಟ್ಟಿರ್ತಾರೆ, ಆ ಸ್ಥಳಗಳನ್ನ ಭಾರತದ ನಕಾಶೆಯಲ್ಲಿ ಮಾರ್ಕ್ ಮಾಡಬೇಕು. ನಂತರ ಮಾರ್ಕ್ ಮಾಡಿ ಅಲ್ಲಿ ಹೆಸರು ಕೂಡ ಬರಬೇಕು, ಯಾವುದು ಅಂತ, ಸರಿನಾ? ಅದರ ನಂತರ ನೀವು ಯಾವ ಸ್ಥಳಗಳನ್ನ ಮಾರ್ಕ್ ಮಾಡಿರ್ತೀರ ಅದಕ್ಕೆ ಸಮಜ್ ಅಂತ ನೀವು 2 ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕಾಗತ್ತೆ. ನಂತರ ಅದಕ್ಕೆ ಪ್ರಿಪರೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಪ್ರತಿ ಚಾಪ್ಟರ್ ಆದಮೇಲೆ ಅಥವಾ ಪ್ರತಿ ಚಾಪ್ಟರ್ನಲ್ಲಿ ಭಾರತದ ಮ್ಯಾಪ್ ಅನ್ನ ಅಂದ್ರೆ ನಕಾಶೆಯನ್ನು ಕೊಟ್ಟು ಆ ಒಂದು ರಾಜರ ರಾಜಧಾನಿ ಎಲ್ಲಿತ್ತು, ಸೊ ಈ ರೀತಿ ಸ್ಥಳಗಳನ್ನ ಗುರುತಿಸಿ ಕೊಟ್ಟಿರ್ತಾರೆ, ಅದನ್ನ ಫಾಲೋ ಮಾಡಬಹುದು ಅಥವಾ ಅವುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. ಇದರಿಂದ ಹೆಲ್ಪ್ ಆಗತ್ತೆ. ಇಲ್ಲದೇ ಇದ್ರೆ ಈಗ ಎಲ್ಲ ಚಾಪ್ಟರ್ ಆದ್ಮೇಲೆ ನಿಮಗೊಂದು ಚಾಪ್ಟರ್ ಕೂಡ ಇದೆ, ಯಾವುದು? ಮ್ಯಾಪ್ ರೀಡಿಂಗ್ ಅಂತ ಒಂದು ಪಾಠ ಇದೆ. ಆ ಮ್ಯಾಪ್ ರೀಡಿಂಗ್ ಪಾಠ ಏನಿದೆ, ಚಾಪ್ಟರ್ ಏನಿದೆ, ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಈ ಒಂದು ಮಾರ್ಕ್ಸ್ ಸಿಗತ್ತೆ ನಿಮಗೆ. ಭಾರತದ ಭೂಪಟದಲ್ಲಿ
ಸ್ಥಳಗಳನ್ನು ಮಾರ್ಕ್ ಮಾಡಿದ್ದಕ್ಕೆ, ಅಂದರೆ 5 ಸ್ಥಳಗಳನ್ನು ಏನು ಮಾರ್ಕ್ ಮಾಡ್ತೀರಾ ಆ ಪ್ರತಿ ಸ್ಥಳವನ್ನು ಸರಿಯಾಗಿ ಮಾರ್ಕ್ ಮಾಡಿದ್ದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಅದರ ನಂತರ ಆ ಸ್ಥಳಗಳ ಬಗ್ಗೆ, ಅಂದರೆ ಪ್ರತಿ ಸ್ಥಳದ ಬಗ್ಗೆ 2 ವಾಕ್ಯದಲ್ಲಿ ಏನು ಉತ್ತರ ಬರೀತೀರಾ ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಟೋಟಲ್ 10 ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಇಲ್ಲಿ ಮ್ಯಾಪ್ಗೆ ಸಂಬಂಧಿಸಿದಂತೆ ಅಥವಾ ನಕಾಶೆಗೆ ಸಂಬಂಧಿಸಿದಂತೆ ಈ ರೀತಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಅನ್ನು ನಡೆಸಬೇಕು. ನಂತರ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಸಹಾಯ ಆಗಿದೆ, ಶೇರ್ ಮಾಡಿ. ಈ ಚಾನಲ್ಗೆ ಮೊದಲಬಾರಿ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದರಲ್ಲಿ ಹಲವಾರು ಮಾಡಲ್ ಕ್ವೆಶ್ಚನ್ ಪೇಪರ್ನ ಶೇರ್ ಮಾಡಿದ್ದೀವಿ, ಜಾಯ್ನ್ ಆಗಿ. ಓಕೆನಾ? ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.